ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನಿತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅಮಾವಾಸ್ಯೆ ಕಳೆದ ನಂತರದಲ್ಲಿ ಭವಿಷ್ಯ ಹೇಗಿದೆ ಅಂತ ಹೇಳಿ. ಸಾಕಷ್ಟು ಜನ ಲವ್ ರೀಡಿಂಗ್ ಮಾಡಿ ಅಂತ ಹೇಳಿದ್ರೆ, ಇದನ್ನು ಕಂಪ್ಲೀಟ್ ಮಾಡಿ ನಾನು ನಂತರದಲ್ಲಿ ಲವ್ ರೀಡಿಂಗ್ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಂತೆ. ಓಕೆ, ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಅಮಾವಾಸ್ಯೆ ಕಳೆದ ನಂತರದಲ್ಲಿ ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾವೆಲ್ಲ ಮುನ್ಸೂಚನೆ ಇದೆ, ಯಾವ ವಿಚಾರಗಳು ಬರುವಂಥದ್ದಿದೆ, ಅಥವಾ ಏನಾದರೂ ನಿಮ್ಮ ಮನೆಯಲ್ಲಿ ಬರುವಂಥದ್ದು, ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಹೊಸತು ಬದಲಾವಣೆಗಳಿದೆಯಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಯಾವ ಮುನ್ಸೂಚನೆ ಕೊಡ್ತಾ ಇದೆ ರೀಡಿಂಗ್ ಮೂಲಕ, ಯಾವ ವಿಚಾರವಾಗಿ ನೀವು ಎಚ್ಚೆತ್ಕೊಳ್ಬೇಕು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಅಮಾವಾಸ್ಯೆ ಕಳೆದ ನಂತರದ ಭವಿಷ್ಯ ಏನಾಗಿದೆ, ಹಾಗೆ ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಏನಾಗಿದೆ, ಯಾವ ವಿಚಾರಗಳು ಬರುವಂತಹ ಮುನ್ಸೂಚನೆ ನಿಮಗೆ ಕೊಡ್ತಾ ಇದೆ ಪ್ರಕೃತಿ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಬೇಕಿದ್ರೆ ಈ ವಿಡಿಯೋನ ಪಾಸ್ ಮಾಡಿ ಫ್ಯೂ ಮಿನಿಟ್ಸ್ ಡೀಪ್ ಬ್ರೀತ್ ಮಾಡಿ. ಓಕೆ, 3 ಬಾರಿ ಡೀಪ್ ಬ್ರೀತ್ ಮಾಡಿ ಯಾವ ಕಾರ್ಡ್ ನಿಮಗೆ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅನಿಸುತ್ತೆ, ಆ ಒಂದು ಸ್ಟೋನ್ ಅಥವಾ ಆ ಒಂದು ಕಾರ್ಡ್ ನಿಮ್ಮ ಮನಸ್ಸಿಗೆ ಯಾವುದು ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ 7 ಚಕ್ರ ಬ್ರೇಸ್ಲೆಟ್ ಬೇಕು, ದಯವಿಟ್ಟು ಬೇಗ ಬೇಗ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಬುಕ್ ಮಾಡ್ಕೊಳ್ತಾ ಇದ್ದೀರಿ, ಈಗಲೂ ಕೂಡ ಮತ್ತೊಮ್ಮೆ ನಾನು ಹೇಳಬೇಕಾಗತ್ತೆ, ಇದು ನಿಮ್ಮ ದೇಹದಲ್ಲಿರುವಂತಹ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ನಿಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಚಕ್ರ ಬ್ಲಾಕ್ ಆದ್ರೂ ಕೂಡ ಒಂದು ವ್ಯವಹಾರದಿಂದ ಪ್ರಾಬ್ಲಮ್ ಆಗ್ಬೋದು, ಅಥವಾ ನೀವು ಮಾತನಾಡುವಂತಹ ಮಾತುಗಳಿಂದ ಪ್ರಾಬ್ಲಮ್ ಆಗಬಹುದು. ಹಾಗೆ ನಿಮಗೆ ಲಕ್ ಅನ್ನೋದು ಬರದೇ ಇರುವಂಥ ರೀತಿಯಲ್ಲಿ ಬ್ಲಾಕೇಜ್ ಆಗ್ಬೋದು, ಸುಮ್ಮನೆ ಭಯ ಪಡ್ಕೊಳ್ಳುವಂಥದ್ದಾಗಿರ್ಬೋದು. ಹಾಗೆ ಕೆಲವೊಂದು ಸಲ ಆ್ಯಂಗ್ಸೈಟಿ, ಡಿಪ್ರೆಷನ್ಗೆ ಹೋಗುವಂಥದ್ದು, ಇನ್ನು ಕೆಲವು ಸಲ ನನಗೆ ಇನ್ಸೆಕ್ಯೂರ್ಡ್ ಫೀಲ್ ಕಾಡುವಂಥದ್ದು. ಸೊ ಇಲ್ಲಿ ಲಾವಾ ಮಿಕ್ಸ್ ಮಾಡಿರೋದ್ರಿಂದ ಭೂಮಿಯಿಂದ ಬರುವಂತಹ ಪಾಸಿಟಿವಿಟಿ ಏನಿದೆಯಲ್ಲ, ಬಹಳಷ್ಟು ಜನ ಮೆಸೇಜ್ ಮಾಡಿದರೆ ಲಾವಾ ಬ್ರೇಸ್ಲೆಟಲ್ಲಿ ಹೋಲ್ ಇದೆ, ಅದಿದೆ, ಇದಿದೆ ಅಂತ. ಲಾವಾ ಅಂತ ಹೇಳಿದ್ರೆ ಏನು ಗೊತ್ತಾ, ಭೂಮಿಯಿಂದ ಬರುವಂತಹ ಜ್ವಾಲಾಮುಖಿ. ಒಂದು ಇಜ್ಜಲ ಫಾರ್ಮ್ನಲ್ಲಿ ಏನಿರುತ್ತೆ ಅದನ್ನು ಸ್ಟೋನ್ ರೀತಿಯಲ್ಲಿ ಮಾಡಿರ್ತಾರೆ. ಸೊ ಇದಕ್ಕೆ ಹೆಂಗ್ರಿ, ಇದು ಆ್ಯಕ್ಚುಲಾಗಿ ಹೋಲೋಲೇ ಇರುತ್ತೆ. ಇದು ಲಾವಾ ಬ್ಲ್ಯಾಕ್ ಟರ್ಮಲ್ಲಿನಾದರೆ ಈ ಥರ ಫುಲ್ ಶೈನಿಯಲ್ಲಿ, ಇದು ಸ್ಟೋನ್ ಅಲ್ವಾ, ಈ ರೀತಿ ಶೈನಲ್ಲಿರುತ್ತೆ. ಲಾವಾ ಈ ರೀತಿ ಹೋಲಾಗಿರುತ್ತೆ. ಓಕೆ, ಸೊ ಈ ರೀತಿ ಇರುತ್ತೆ. ಇದು ಕೂಡ ಆಫರ್ ಪ್ರೈಸಲ್ಲಿ 1200 ನಡೀತಾ ಇದೆ. ಇದನ್ನು ಹಾಕ್ಕೊಳ್ಳಿ, ಪ್ರತಿಯೊಬ್ಬರಿಗೂ ಹಾಕಿಸಿ, ಮಕ್ಕಳಿಗೂ ಹಾಕಿಸಿ, 12 ವರ್ಷದ ಮೇಲ್ಪಟ್ಟಿರುವಂತಹ ಮಕ್ಕಳಿಗೂ ಹಾಕಿಸಿ. ಏಕೆ ಅಂತ ಹೇಳಿದ್ರೆ ನಿಮ್ಮ 7 ಚಕ್ರಗಳನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ. ಓಕೆ, ಐ ಹೋಪ್ ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಅಮಾವಾಸ್ಯೆ ಕಳೆದ ನಂತರದ ಭವಿಷ್ಯ ಏನಿದೆ, ಯಾವ ಸೂಚನೆ ನಿಮಗೆ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಅಮಾವಾಸ್ಯೆ ಕಳೆದ ನಂತರದ ಭವಿಷ್ಯ ಏನಾಗಿದೆ, ಯಾವೆಲ್ಲ ವಿಚಾರಗಳು ನಿಮ್ಮ ಲೈಫಲ್ಲಿ ಬರುವಂಥದ್ದಿದೆ, ಯಾವ ವಿಚಾರ ಬರ್ತಾ ಇದೆ, ಹಾಗೆ ನಿಮ್ಮ ಎನರ್ಜೀಸ್ ಯಾವ ರೀತಿ ಇದೆ, ಮುಂದಿನ ದಿನಗಳಲ್ಲಿ ಯಾವ ಬದಲಾವಣೆ ಇದೆ. ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ, ಏಂಜಲ್ಸ್ ಮೆಸೇಜನ್ನು ಕೂಡ ತೆಗೆಯೋಣ. ಯಾವುದೋ ಒಂದು ವಿಚಾರ ಏನಾದರೂ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ಎಸ್ ಆಗುತ್ತೆ ಅನ್ನುವಂತಹ ಮೊದಲನೆಯ ಮೆಸೇಜ್ ಕೊಡ್ತಾ ಇದೆ ಏಂಜಲ್ಸ್. ನೀವು ನಂಬಿರುವಂತಹ ದೈವ, ನೀವು ಯಾವ ವಿಚಾರವಾಗಿ ರೀಡಿಂಗ್ನ ನೋಡ್ತಾ ಇದ್ದೀರಿ, ಎಸ್ ಹೌದು ಆಗತ್ತದು ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಚಾರಿಯಟ್ ಬಂದಿದೆ, ಹರ್ಮಿಟ್ ಕಾರ್ಡ್ ಬಂದಿದೆ. ಓಕೆ, ನಾನೆಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಯಾವುದೋ ಒಂದು ವಿಚಾರನ ಮುಂದೆ ಹೋಗೋದಕ್ಕೆ ಬಹಳಷ್ಟು ಆಗುತ್ತಾ ಇಲ್ವಾ ಅಂತ ಹೇಳಿ ಬಹಳಷ್ಟು ಟೆನ್ಷನ್ಸ್ಗಳನ್ನ ನೀವು ತೊಗೊಳ್ತಾ ಇದ್ದೀರಿ. ಕೆಲವೊಂದು ವಿಚಾರದಲ್ಲಿ ಮುಂದೆ ನೀವೇನಾದರೂ ರೆಡಿಯಾಗಿ ನಿಂತರೆ, ಇಲ್ಲಿ ಎಸ್ ಅಂತ ಕಾರ್ಡ್ ಏಂಜಲ್ಸಿಂದ ಬಂದಿರೋದ್ರಿಂದ, ನೀವು ನಂಬಿರುವಂಥ ದೈವದಿಂದ ಬಂದಿರೋದ್ರಿಂದ ವಿಚಾರವಾಗಿ ಬಹಳಷ್ಟು ಗೋಲ್ನ, ಕನಸುಗಳನ್ನು ಕಟ್ಟಿದ್ದೀರಿ. ಬಟ್ ಆದರೆ ಅದಾಗುತ್ತಾ ಇಲ್ವಾ ಅನ್ನೋದೇ ಮೈಂಡ್ ಬ್ಲ್ಯಾಂಕ್ ಆಗ್ತಾ ಹೋಗುತ್ತೆ. ಕೆಲವೊಂದು ಸಲ ನನ್ನ ಲೈಫಲ್ಲಿ ಇದಾಗತ್ತಾ,
ನೀವೇ ರೆಡಿ ಇರೋದಿಲ್ಲ. ಭಗವಂತನ ಹತ್ರ ಬೇಡ್ಕೊಳ್ತೀರಿ, ಪ್ರತಿಯೊಂದು ನಡ್ಕೊಳ್ತೀರಿ, ಬಟ್ ಆದರೆ ನಿಮಗೆ ನೀವೇ ರೆಡಿಯಾಗಿರೋದಿಲ್ಲ. ಕೆಲವೊಂದು ಸಲ ಹೋಪ್ಗಳನ್ನು ಕಳ್ಕೊಳ್ಳುವಂಥದ್ದು, ಆಫ್ ಆ್ಯಂಡ್ ಡೌನ್ ಆಗ್ತಾ ಇರುವಂಥದ್ದು. ಇಲ್ಲಿ ಕೆಲವರು ಯಾರೆಲ್ಲ ಈ ರೀಡಿಂಗ್ನ ನೋಡ್ತಾ ಇದ್ದೀರಿ, ದಯವಿಟ್ಟು ಈಶ್ವರನ ಪ್ರಾರ್ಥನೆ ಮಾಡ್ಕೊಳ್ಳುವಂಥದ್ದು, ಈಶ್ವರನ ದೇವಸ್ಥಾನಕ್ಕೆ ಹೋಗುವಂಥದ್ದು. ನಿಮ್ಮ ಕುಲದೇವರು, ಮನೆ ದೇವರು ಏನಾದರೂ ಈಶ್ವರನಾಗಿದ್ದರೆ ಅವನ ಗುಡಿಗೆ ಹೋಗುವಂಥದ್ದು ಅಥವಾ ಅಭಿಷೇಕಗಳನ್ನು ಮಾಡಿಸುವಂಥದ್ದು, ನಿಮ್ಮ ಕೈಲಾದಷ್ಟು ಪೂಜೆನೋ ಅಥವಾ ಯಾವುದು ನಿಮ್ಮದೇ ವೇ ಆಫಲ್ಲಿ ಯಾವ ರೀತಿ ಭಕ್ತಿನ ನೀವು ಪ್ರದರ್ಶನ ಮಾಡ್ತೀರೋ ಆ ರೀತಿ ನೀವು ಮಾಡ್ಕೊಳ್ಬಹುದು. ಇಲ್ಲಿ ಅರ್ಮಿಟ್ ಕಾರ್ಡ್ ಬಂದಿದೆ. ಯಾವುದೋ ಒಂದು ಅದ್ಭುತವಾದಂತಹ ಬೆಳಕು ನಿಮ್ಮ ಜೀವನದಲ್ಲಿ ಇದೆ, ಬಟ್ ಆದರೆ ಅದನ್ನು ರೀಚ್ ಆಗೋದಕ್ಕಾಗ್ತಾ ಇಲ್ಲ. ಇಲ್ಲಿ ಕೆಲವೊಂದು ಸಲ ಕೆಲವು ಜನಗಳಿಂದನೂ ಕೂಡ ಬಹಳಷ್ಟು ತೊಂದರೆಗಳನ್ನು ಕೂಡ ಆಗುವ ಸಾಧ್ಯತೆಗಳಿದೆ. ಬಹಳಷ್ಟು ಕಿರಿಕಿರಿ ಮಾಡುವಂಥದ್ದು, ತೊಂದರೆಗಳನ್ನು ಕೊಡುವಂಥದ್ದು, ಎಲ್ಲ ಅದ್ಭುತವಾದಂತಹ ಬೆಳಕು ಆಗಿರ್ಬೋದು ಅಥವಾ ನೀವು ಅಂದ್ಕೊಂಡಂತಹ ಜೀವನ ನೀವು ಮಾಡಬಹುದು, ಬಟ್ ಆದರೆ ಹೋಗೋದಕ್ಕೆ, ಅದನ್ನು ತಲುಪೋದಕ್ಕೆ ಕೆಲವೊಂದಷ್ಟು ಬಹಳ ಗೊಂದಲಗಳು, ಹಾಗೆ ಕೆಲವು ವ್ಯಕ್ತಿಗಳಿಂದ ಆಗದೇ ಇರುವಂಥದ್ದು, ಅಲ್ಲಿ ಆ ಸ್ಥಾನಕ್ಕೆ ತಲುಪದೇ ಇರುವಂಥದ್ದು, ಅಥವಾ ನೀವು ಅಂದ್ಕೊಂಡಂತಹ ಕೆಲಸಗಳನ್ನು ಆಗದೆ ಅದಕ್ಕೆ ಮುಟ್ಟೋಕ್ಕೆ ಆಗದೇ ಇರುವ ರೀತಿಯಲ್ಲಿ ಬ್ಲ್ಯಾಂಕ್ ಆಗಿರುವಂತಹ ಸಾಧ್ಯತೆಗಳು ಕೂಡ ಇಲ್ಲಿದೆ. ಇಲ್ಲಿ ಕೆಲವೊಂದು ಸಲ ಮೈಂಡ್ ತುಂಬ ಫ್ಲಿಕ್ಚುಯೇಟ್ ಆಗುವಂಥದ್ದು, ಹಾಗೆ ಜೊತೆಗಿರೋರಿಂದ ಅವರ ಅಭಿಪ್ರಾಯಗಳನ್ನು ನಿಮ್ಮ ವ್ಯವಹಾರದಲ್ಲೋ ಅಥವಾ ಕೆಲಸಗಳಲ್ಲೋ ಅದನ್ನು ಅನ್ವಯ ಮಾಡಿಕೊಳ್ಳುವಂಥದ್ದು. ಸೊ ಇದರಿಂದ ಎಲ್ಲ ಸ್ವಲ್ಪ ಮೈಂಡ್ ಡಿಸ್ಟರ್ಬ್ ಆಗುವಂತಹ ಸಾಧ್ಯತೆಗಳಿದೆ. ಒಂದಷ್ಟು ನಾನೇನು ಹೇಳ್ತೀನಿ, ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಒಂದಷ್ಟು ಜನಗಳನ್ನು ಯಾರಿಂದ ನಿಮ್ಗೆ ಹರ್ಟ್ ಆಗುತ್ತೆ ಅಥವಾ ಯಾರಿಂದ ಪ್ರಾಬ್ಲಮ್ ಆಗುತ್ತೆ, ನೀವು ಬಹಳಷ್ಟು ಬುದ್ಧಿವಂತರೇ ಆಗಿರ್ತೀರಿ. ಯಾಕೆ ಗೊತ್ತಾ, ಯಾರಿಂದ ಅನ್ಯಾಯ ಆಗುತ್ತೆ ಅನ್ನುವಂತಹ ಸೂಚನೆ ನಮ್ಮ ದೇಹದಲ್ಲಿ ನಮ್ಗೆ ಕೊಡ್ತಾ ಇರುತ್ತೆ ಯಾವಾಗಲೂ. ಇಂಥವ್ರು ಏನೋ ಮಾಡ್ತಾರೆ, ಇಂಥವ್ರಿಂದ ಏನೋ ಪ್ರಾಬ್ಲಮ್ ಇದೆ ಅನ್ನುವಂತಹ ಸೂಚನೆಗಳು ಬಹಳಷ್ಟು ಭಗವಂತನಿಂದನೇ ತಲುಪ್ತಾ ಇರುತ್ತೆ, ಅಥವಾ ನಮ್ಮ ದೇಹನೇ ನಮ್ಗೆ ಹೇಳ್ತಾ ಹೋಗುತ್ತೆ. ಸೊ ಹಾಗಾಗಿ ನಾನು ಯಾವಾಗಲೂ 7 ಚಕ್ರ ಬ್ರೇಸ್ಲೆಟ್ ನಾನು ಪರ್ಟಿಕ್ಯುಲರಾಗಿ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ದೇಹದಲ್ಲಿ 7 ಚಕ್ರಗಳು ಏನಾದರೂ ಬ್ಯಾಲೆನ್ಸ್ ಆಗಿತ್ತು ಅಂತ ಹೇಳಿದ್ರೆ ನಿಮಗೆ ಇಂಟ್ಯೂಷನ್ ಪವರ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇಲ್ಲಿ ಜನಗಳಿಂದನೂ ಕೂಡ ನಿಮ್ಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ಬ್ಲ್ಯಾಂಕ್ ಆಗ್ತಾ ಇದ್ದೀರಿ. ಹಾಗೆ ಯಾವುದೋ ಒಂದು ಈಸಿಯಾಗಿ ಹೋಗುವಂಥದ್ದು ಅಥವಾ ಈಸಿಯಾಗಿ ತಲುಪಬೇಕಾದಂಥದ್ದು, ನಿಮ್ಮ ಜೀವನದಲ್ಲಿ ಬೇಗನೆ ಆಗಬೇಕಾದಂಥದ್ದು ಆಗದೆ ಇರೋದಕ್ಕೆ ಕಾರಣ ಕೆಲವೊಂದಷ್ಟು ಜನಗಳಿಂದ ಅಂತಲೇ ನಾನು ಹೇಳ್ಬೋದು. ಓಕೆ, ಅದು ನಿಮಗೆ ನೆಗೆಟಿವ್ ಬೀರುವಂತಹ ಜನಗಳಿಂದನೇ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಹಾಗೆ ನಿಮ್ಮ ಮಾನಸಿಕ ಕೆಲಸಗಳಲ್ಲೂ ಕೂಡ ಮಾನಸಿಕ ಒತ್ತಡಗಳನ್ನು ಹಾಕ್ತಾ ಇದ್ದಾರೆ, ಪ್ರೆಷರ್ಸ್ಗಳನ್ನ ಜಾಸ್ತಿ ಹಾಕುವಂಥದ್ದು, ಈ ರೀತಿ ಎಲ್ಲ ಇದೆ. ಸೊ ಕೆಲಸ ಮಾಡುವಂತಹ ಜಾಗಗಳಲ್ಲೂ ಕೂಡ ಜನಗಳ ಒಡನಾಟದಲ್ಲಿ ನಾನು ಇರಲೇಬೇಕು ಅನ್ನೋದಾದರೆ ದಯವಿಟ್ಟು ನೀವು ಒಂದಷ್ಟು ಲಿಮಿಟಾಗಿ ಇರಬೇಕಾಗತ್ತೆ. ಲಿಮಿಟೆಡ್ ಪರ್ಸನ್ಸ್ಗಳ ಜೊತೆಗೆ ಮಾತ್ರ ನೀವೇನಾದರೂ ಡಿಸ್ಕಷನ್ನೋ ಅಥವಾ ನಿಮ್ಮ ಬಗ್ಗೆ ಏನಾದರೂ ಹೇಳ್ಕೋಬೇಕು ಅನ್ನೋದಾದರೆ ಲಿಮಿಟೆಡ್ ಪರ್ಸನ್ ಜೊತೆ ಮಾತ್ರ ನೀವು ಡಿಸ್ಕಸ್ ಮಾಡಬೇಕಾಗತ್ತೆ. ಕೆಲವೊಂದು ಸಲ ನಿಮ್ಮ ಜೀವನದ ಬಗ್ಗೆ ಎಲ್ಲರ ಹತ್ರನೂ ಹೇಳ್ಕೊಂಡು ಅವ್ರು ಹೇಳುವಂಥ ವಿಚಾರಗಳಿಂದ ಭಾಳಷ್ಟು ಗಾಬರಿಗಳು, ಗೊಂದಲಗಳನ್ನು ನಿಮಗೆ ನೀವೇ ಮಾಡ್ಕೊಳ್ಳುವಂತಹ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನಾನು ಏನು ಹೇಳ್ತೀನಿ, ಒಂದಷ್ಟು ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ 1 ತಿಂಗಳ ಕಾಲ ಕೆಲವೊಬ್ಬ ವ್ಯಕ್ತಿಗಳ ಜೊತೆಗೆ ಸ್ವಲ್ಪ ಒಂದು ಲಿಮಿಟಾಗೇ ಇರಿ. ಸೊ ಇದರಿಂದ ನೀವು ಬಹಳಷ್ಟು ನೀವು ಏನೆಲ್ಲ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ರಿ ಅಥವಾ ಬಹಳಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ಸೊ ನಿಮ್ಮ ಅಪ್ಡೇಟ್ಗಳು ಬೇರೆ ಜನಗಳಿಗೆ ಗೊತ್ತಾಗೋದು ಬೇಡ. ಇಲ್ಲಿ ಮೇಜರಾಗಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ತುಂಬ ಬ್ಲ್ಯಾಂಕಾಗಿ ಮಂಕಾಗಿ ಕೂರುವಂಥದ್ದು, ಅಥವಾ ದಯವಿಟ್ಟು ದೃಷ್ಟಿಗಳನ್ನು ತೆಗೆಸ್ಕೊಳ್ಳುವಂಥದ್ದು, ಅಥವಾ ನೀವು ಯಾವ ವಿಚಾರವಾಗಿ ಫೋಕಸ್ ಮಾಡ್ತಿದ್ರಿ ಏನೋ ಒಂಥರ ಮೈಂಡ್ ಒಂಥರ ಡೈವರ್ಟ್ ಆದಾಗೆ, ಮೈಯೆಲ್ಲ ಒಂಥರ ಭಾರ ಆದಾಗೆ ಈ ರೀತಿ ಆಗ್ತಾ ಇರುತ್ತೆ. ಕೆಲವೊಂದು ಸಲ ನೀವು ಓಡಾಡಿದಂತಹ ಜಾಗಗಳಾಗಿರ್ಬೋದು ಅಥವಾ ತುಂಬ ನೆಗೆಟಿವಿಟಿ ಬೀರಿದಾಗೂ ಕೂಡ ನಿಮಗೆ ಮೈ ಭಾರ ಆಗುವಂಥ ಸಾಧ್ಯತೆಗಳಿದೆ. ಅದನ್ನು ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಹಾಗೆ ಜನಗಳಿಂದ ಒಂದಷ್ಟು ದೂರನೇ ಇರಿ. ಟಚ್ ಮಾಡ್ಕೊಂಡು ಮಾತಾಡೋವಂಥದ್ದು ಅಥವಾ ಈ ರೀತಿ ಎಲ್ಲ ಇರುತ್ತಲ್ಲ, ನಿಮ್ಮ ಕ್ರಿಸ್ಟಲ್ಸ್ ಏನಾದರೂ ನನ್ನ ಹತ್ರ ಬೈ ಮಾಡಿದರೆ ಕ್ರಿಸ್ಟಲ್ಸ್ಗಳನ್ನ ಕೈಯಿಂದ ಕೈ ಕೊಡೋದು ಅಥವಾ ಅದು ಏನು ಅಂತ ನೋಡ್ಕೊಳಕ್ಕೆ ಬಿಡೋದು, ದಯವಿಟ್ಟು ಆ ಥರದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಡು ದೂರನೇ ಇರಿ. ಓಕೆನಾ? ಯಾಕೆ ಟಚ್ ಮಾಡೋದು, ಎನರ್ಜಿ ಬೇಗನೆ ಹಾಳಾಗುತ್ತೆ, ಅಥವಾ ಅವ್ರು ಯಾವ ಮೂಡಲ್ಲಿರ್ತಾರೋ ಅಥವಾ ಅವ್ರು ಯಾವ ಕ್ಲೀನಿನೆಸ್ಸಲ್ಲಿರ್ತಾರೋ ಗೊತ್ತಾಗಲ್ಲ. ಸೊ ಹಾಗಾಗಿ ನೀವು ಇದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಅಂತ ಹೇಳಿದ್ರೆ ಬಹಳಷ್ಟು ಆಪರ್ಚುನಿಟೀಸ್ಗಳು ನಿಮ್ಮ ಲೈಫಲ್ಲಿದೆ. ಇದೇ ತಿಂಗಳಲ್ಲಿ ಟ್ರಾವೆಲ್ ಕೂಡ ಮಾಡುವಂತಹ ಸಾಧ್ಯತೆಗಳು ಕೂಡ ನಾನು ನೋಡ್ತಾ ಇದ್ದೀನಿ. ಎಲ್ಲೋ ದೂರ ಜರ್ನಿ ಮಾಡುವಂಥದ್ದು ಅಥವಾ ಒಳ್ಳೊಳ್ಳೆ ಕ್ಷೇತ್ರಗಳಿಗೆ ಹೋಗುವಂಥದ್ದು, ಅಥವಾ ಬಹಳಷ್ಟು ದಿನಗಳಿಂದ ಅಂದ್ಕೊಂಡಿದ್ರಿ ಹೋಗೋದಕ್ಕಾಗ್ತಾ ಇರೋದಿಲ್ಲ. ಕೆಲವರು ಔಟ್ ಆಫ್ ಕಂಟ್ರಿಗೆ ಹೋಗುವಂತಹ ಸಾಧ್ಯತೆಗಳಿದೆ. ಔಟ್ ಆಫ್ ಕಂಟ್ರಿಯಲ್ಲಿರೋರು ನೋಡ್ತಾ ಇದ್ರೆ ಈ ವಿಡಿಯೋನ, ಅಲ್ಲಿಂದ ನಮ್ಮ ಇಂಡಿಯಾಗೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಈ ರೀತಿ ಬಹಳಷ್ಟು ಟ್ರಾವೆಲ್ ಮಾಡುವಂತಹ ಸಾಧ್ಯತೆಗಳನ್ನ ಇಲ್ಲಿ ನೋಡ್ತಾ ಇದ್ದೀನಿ. ಇಲ್ಲಿ ಕಿಂಗ್ ಆಫ್ ಕಪ್ಸ್ ಬಂದಿರೋದ್ರಿಂದ ಬಹಳಷ್ಟು ಜವಾಬ್ದಾರಿಗಳು ಇದೆ ನಿಮ್ಮಲ್ಲಿ. ಬಟ್ ಆದರೆ
ಸಹನೆಯಿಂದ ಆ ಜವಾಬ್ದಾರಿಗಳನ್ನು ಮುಗಿಸ್ಬೇಕಾಗತ್ತೆ. ಓಕೆ, ಬಹಳಷ್ಟು ಇಮೋಷನ್ ಇರುವಂತಹ ವ್ಯಕ್ತಿ ಕೆಲವೊಂದು ಸಲ ನಿಮ್ಮ ಜವಾಬ್ದಾರಿಗಳನ್ನೇ ಮರೆತು ಬಿಡ್ತೀರಿ. ದಯವಿಟ್ಟು ಜವಾಬ್ದಾರಿಗಳನ್ನು ಮರೆಯೋದಕ್ಕೆ ಹೋಗಬೇಡಿ. ಯಾವುದೋ ಸ್ನೇಹನೋ ಪ್ರೀತಿನೋ ಸಂಬಂಧಗಳಲ್ಲೋ ಆ ವಿಶ್ವಾಸಗಳು ಕಂಟಿನ್ಯೂ ಮಾಡಿಕೊಂಡಾಗ ನಿಮ್ಮ ಜವಾಬ್ದಾರಿಗಳನ್ನು ಮರೆಯುವ ಸಾಧ್ಯತೆಗಳಿದೆ. ಸೊ ಹಾಗಾಗಿ ನೀವು ನಿಮ್ಮ ತನನ ಯಾರೇ ಮಾತಾಡಿಸ್ಲಿ, ಯಾರೇ ಫ್ರೆಂಡ್ಶಿಪ್ ಆಗಿರಲಿ, ಒಂದು ದಿನ ವೇಸ್ಟ್ ಮಾಡಿ, 2 ದಿನ ವೇಸ್ಟ್ ಮಾಡಿ, ಬರೀ ಟೈಮ್ ಅದಕ್ಕೆ ವೇಸ್ಟ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಅವ್ರ ಹತ್ರ ಮಾತಾಡುವಂಥದ್ದು, ಅವ್ರ ಬಗ್ಗೆ ನೀವು ಕೇಳುವಂಥದ್ದು, ಇದೆಲ್ಲ ನಿಮ್ಮ ಎನರ್ಜಿನ ಡ್ರೈನ್ ಮಾಡುತ್ತಪ್ಪ. 10 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಫೋನಲ್ಲೇ ಆಗಿರಲಿ, ಏನೇ ಆಗಿರಲಿ, ವಿಶ್ವಾಸಗಳು ಇರಲಿ ಲಿಮಿಟಾಗಿ, ಬಟ್ ಅದೇ ಪದ್ಧತಿನೇ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಹೋಗಬೇಡಿ. ಓಕೆ, ಇಲ್ಲಿ ನಿಮಗೇನೋ ಒಂದು ಕೆಲಸ ಆಗಬೇಕು, ಅದು ಆಗುತ್ತೆ. ಬಟ್ ಆದರೆ ಏನಾಗ್ತಿದೆ ಅಂತ ಹೇಳಿದ್ರೆ, ಇಲ್ಲಿ ಆಗದೆ ಇರೋದಕ್ಕೆ ಕಾರಣ ಒಂದಷ್ಟು ಜನಗಳಿಂದ ಅಂತಲೇ ನಾನು ಹೇಳ್ಬೋದು. ಕೆಲವೊಂದಷ್ಟು ನೆಗೆಟಿವ್ ಎನರ್ಜಿ ನಿಮ್ಮಲ್ಲೂ ಇದೆ. ಅದನ್ನು ದಯವಿಟ್ಟು ದೃಷ್ಟಿ ಮೂಲಕನೋ ಅಥವಾ ಯಾವುದಾದ್ರೂ ಒಂದು ಮೂಲಕನೋ ತೆಗೆಸ್ಕೊಳ್ಳಿ. ಅಥವಾ ಬ್ಲ್ಯಾಕ್ ಟರ್ಮಲ್ಲಿನಿದ್ರೆ ಅದು ಕೂಡ ಹೀಲ್ ಮಾಡ್ಕೊಂಡು ತೆಗೆಸ್ಕೊಳ್ಳಿ. ಏನೂ ಇಲ್ಲ ಅಂದರೆ ಮೆಡಿಟೇಷನ್ ಮಾಡಿ. ಮೆಡಿಟೇಷನ್ಗಿರುವಂತಹ ಪವರ್ ಯಾವುದಕ್ಕೂ ಇಲ್ಲ. ಸುಮ್ಮನೆ ಒಂದು ಕಡೆ ಕೂತು ಯಾರ ಬಗ್ಗೆ, ಅಕ್ಕಪಕ್ಕದವ್ರ ಬಗ್ಗೆ ಬರ್ತಾನೆ ಇರುತ್ತೆ ಯೋಚನೆಗಳು. ನೀವು ಒಂದು ಮ್ಯಾಟ್ ಹಾಸ್ಕೊಂಡು ಡೀಪ್ ಬ್ರೀತ್ ಮಾಡಿ ಬೆಳಿಗ್ಗೆ ಎದ್ದು ಕೂಡಲೇ ಉಸಿರಾಟದ ಕಡೆ. ಓಕೆನಾ, ಇನ್ಹೇಲ್ ಎಕ್ಸೇಲ್ ಮಾಡಿ ಬಾಯಿಂದ ಉಸಿರು ಬಿಡುವಂಥದ್ದು, ಮೂಗಿನಿಂದ ಉಸಿರು ಎಳ್ಕೊಳ್ಳುವಂಥದ್ದು. ಓಕೆ, ಈ ರೀತಿ 10 ಬಾರಿನಾದರೂ ಮಾಡಿ. ಆಗ ನಿಮ್ಮ ಬ್ರೈನಿಗೂ ಕೂಡ ಖುಷಿ ಆಗುತ್ತೆ. ಬ್ರೈನ್ ಇನ್ನೊಂದು 10 ವರ್ಷ ಜಾಸ್ತಿನೇ ಬದುಕತ್ತೆ. ಓಕೆನಾ, ಐಡಿಯಾಸ್ಗಳು ತಂದು ಕೊಡುತ್ತೆ. ಫೋನ್ ಹಿಡ್ಕೊಂಡು 24 ಗಂಟೆಗಳ ಕಾಲ ಅವ್ರಿಗೆ ಮಾತಾಡಿದ್ವಿ, ಇವ್ರಿಗೆ ಮಾತಾಡಿದ್ವಿ, ಅವರಿಂದ ನಾವು ತೊಗೊಂಡ್ವಿ, ಎನರ್ಜಿನ ಡ್ರೈನ್ ಮಾಡಿಕೊಡ್ತೀರಾ. ಅದರಿಂದ ಏನೂ ಆಗಲ್ಲ. ನಿಮ್ಮ ಬಾಡಿಗೆ ಏನು ಬೇಕು, ನಿಮ್ಗೇನು ಬೇಕು, ನಿಮ್ಮ ಲೈಫಿಗೆ ಏನು ಬೇಕು, ದಯವಿಟ್ಟು ಆ ವಿಚಾರವಾಗಿ ಫೋಕಸ್ ಮಾಡಬೇಕಾಗತ್ತೆ. ಓಕೆ, ಸೊ ಇದು ಅಮಾವಾಸ್ಯೆ ಕಳೆದ ನಂತರದ ಸೂಚನೆ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅಮಾವಾಸ್ಯೆ ಕಳೆದ ನಂತರದ ಭವಿಷ್ಯ ಹೇಗಿದೆ? ಓಕೆ, ಯಾವ ವಿಚಾರವಾಗಿ ನೀವು ಎದುರು ನೋಡ್ತಾ ಇದ್ದೀರಿ, ಆ ವಿಚಾರಗಳು ಆಗುತ್ತಾ ಅಥವಾ ಇಲ್ವಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಯಾವುದೋ ಒಂದು ಹೊಸ ಫ್ರೆಂಡ್ಶಿಪ್, ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಬಹುಶಃ ಸಿಂಗಲ್ಸ್ ಏನಾದರೂ ಇದ್ದರೆ ನಿಮ್ಮ ಲೈಫಿಗೆ ಹೊಸ ಪಾರ್ಟ್ನರ್ ಬರುವಂತಹ ಸಾಧ್ಯತೆಗಳಿರ್ಬೋದು, ಹೊಸ ಫ್ರೆಂಡ್ಶಿಪ್ ಬರುವಂತಹ ಸಾಧ್ಯತೆಗಳು, ಹೊಸ ವ್ಯಕ್ತಿಯನ್ನು ಭೇಟಿ ಮಾಡುವಂಥ ಭಾಳ ಹತ್ತಿರದ ಟೈಮ್ನಲ್ಲಿದ್ದೀರಿ. ಓಕೆ, ಇದು ಮೇಜರಾಗಿ ನಾನು ನೋಡೋದಂದರೆ ಮೇಜರಾಗಿ ಓವರ್ ಆಲ್ ಕಾರ್ಡ್ಗಳು ಬಂದಿರೋದ್ರಿಂದ ಭಾಳಷ್ಟು ಅದ್ಭುತನೇ ಅಂತ ಹೇಳ್ಬೋದು. ಇಲ್ಲಿ 10 ಆಫ್ ಸ್ವಾರ್ಡ್ಸ್ ಬಂದಿದೆ. ಯಾವುದು ವಿಚಾರದಲ್ಲಿ ಬಹಳಷ್ಟು ಡಿಪ್ರೆಷನ್, ಆ್ಯಂಗ್ಸೈಟಿಗೆ ಹೋಗಿದ್ರಿ, ಬಹಳಷ್ಟು ಟೆನ್ಷನ್ಗಾಗಿದ್ರಿ, ಆರೋಗ್ಯದ ವಿಚಾರ ಆಗಿರ್ಬೋದು, ವ್ಯವಹಾರದಲ್ಲಾಗಿರ್ಬೋದು, ಏನೇ ಆಗಿರ್ಬೋದು, ಆ ನೋವಿಗೆ ಅಂತ್ಯ ಕಳೆಯುವಂಥ ತಿಂಗಳಿದಾಗಿದೆ. ಅಮಾವಾಸ್ಯೆ ಕಳೆದ ನಂತರದಲ್ಲಿ ಆ ನೋವಿಗೆ ಎಂಡ್ ಅನ್ನೋದು ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವುದಾದ್ರೂ ಆಗಿರ್ಬೋದು, ಬಹಳಷ್ಟು ಬೆನ್ನಿಗೆ ಚೂರಿ ಹಾಕುವಂತಹ ಜನಗಳಿಂದ ಬಹಳಷ್ಟು ಪ್ರಾಬ್ಲಮ್ಸ್ಗಳನ್ನ ನೀವೇನಾದರೂ ಫೇಸ್ ಮಾಡ್ತಾಯಿದ್ರಿ ಅಂತ ಹೇಳಿದ್ರೆ, ಎಸ್, ಆ ಪ್ರಾಬ್ಲಮ್ಸ್ಗಳಿಗೂ ಕೂಡ ಆ ಪ್ರಾಬ್ಲಮ್ಸ್ ಎಲ್ಲ ರೀತಿಯೂ ನೀವು ಅನುಭವಿಸಾಯಿತು, ಕಂಪ್ಲೀಟ್ ಮುಗಿದಿದೆ. ಇನ್ಯಾವುದು ನಿಮಗೆ ನೋವು ಕೊಡೋಕೆ ಇನ್ಯಾವುದೂ ಇಲ್ಲ. ಅವರು ಯಾರಿಂದನೇ ನೋವು ಅನುಭವಿಸಿರಲಿ. ಸೊ ಇಲ್ಲಿ ಹೊಸ ವ್ಯಕ್ತಿಯ ಪ್ರವೇಶ ನಿಮ್ಮ ಲೈಫಲ್ಲಿ ಆಗ್ತಿರೋದ್ರಿಂದ ಬಹುಶಃ ನೀವು ಶೇರಿಂಗ್ ಮಾಡ್ಕೊಳ್ತಾ ಇರ್ಬೋದು, ಅಥವಾ ಆ ವ್ಯಕ್ತಿಯ ಮಾತುಗಳಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿ ಸಿಗುವಂಥದ್ದಾಗಿರ್ಬೋದು. ಈ ರೀತಿಯೆಲ್ಲ ನಾನು ನೋಡ್ಬೋದು ಈ ರೀಡಿಂಗಲ್ಲಿ. ಹಾಗೆ ಲೈಫ್ ಪಾರ್ಟ್ನರ್ ಏನಾದರೂ ನೀವು ನೋಡ್ತಾ ಇದ್ರಿ ಅಂತ ಹೇಳಿದ್ರೆ, ಬೆಸ್ಟ್ ಲೈಫ್ ಪಾರ್ಟ್ನರ್ ಭಗವಂತನಿಂದನೇ ಬರುವಂತಹ ಒಂದು ಈ ಜನ್ಮದಲ್ಲಿ ನೀವಿಬ್ಬರು ಇರಬೇಕಾಗಿರುವಂತಹ ರೀತಿಯ ಸಂಬಂಧ ಒಂದು ಬರುವಂತಹ ಸಾಧ್ಯತೆ ಅತಿ ಹೆಚ್ಚಾಗಿ, ನಾನು ಕಪ್ಸ್ಗಳನ್ನ ನೋಡ್ತಾ ಇರೋದ್ರಿಂದ ಅತಿ ಹೆಚ್ಚಾಗಿದೆ. ಹಾಗೆ ಇನ್ನು ಕೆಲವರು ಲೈಫಲ್ಲಿ ಯಾರನ್ನು ನೀವು ಯಾವ ರೀತಿ ಇರ್ತೀರಿ ಅಂತಹ ವ್ಯಕ್ತಿಗಳೇ ನಿಮಗೆ ಬರ್ತಾ ಹೋಗ್ತಾರೆ. ನೀವು ಒಳ್ಳೆಯದನ್ನು ಬಯಸ್ತಾ ಇರ್ತೀರಾ, ಎಲ್ರಿಗೂ ಒಳ್ಳೆಯದನ್ನೇ ಬಯಸಿ. ನಾನು ಯಾವಾಗಲೂ ಎಲ್ಲ ರೀಡಿಂಗ್ಸ್ಗಳಲ್ಲೂ ನಾನು ಅದನ್ನೇ ಹೇಳೋದು, ಎಲ್ರಿಗೂ ಒಳ್ಳೆಯದನ್ನೇ ಬಯಸಿ. ಅವ್ನು ನಿಮಗೆ ಎಷ್ಟೇ ಕೆಟ್ಟದ್ದು ಮಾಡಿರಲಿ, ಅವನಿಗೂ ಒಳ್ಳೆಯದನ್ನೇ ಬಯಸಿ. ಕೆಲವೊಂದು ಕರ್ಮದ ಅನುಸಾರವಾಗಿ ನಮಗೆ ಪಾಠ ಕಲಿಸೋದಕ್ಕೆ ಅಂತಲೇ ಇನ್ನು ಕೆಲವರು ಬಂದಿರ್ತಾರೆ. ಆಯಿತಾ, ಯಾರೋ ನಮಗೆ ಟ್ರಿಗರ್ ಮಾಡದೇ ಇದ್ದರೆ, ಯಾರೋ ನಮಗೆ ಹರ್ಟ್ ಮಾಡದೇ ಇದ್ದರೆ, ಯಾರೋ ನಮ್ಗೆ ಅಯ್ಯೋ ಅನ್ನಿಸ್ತಾ ಇದ್ದರೆ ನಾವು ಇಲ್ಲಿ ಬಂದು ಕೂರೋದಕ್ಕೆ ಆಗ್ತಾ ಇರಲಿಲ್ಲ, ನೀವಾಗಲಿ ನಾನಾಗಲಿ ಅಲ್ವಾ. ಸೊ ಯಾರೋ ಏನೋ ನಿಮಗೆ ಟ್ರಿಗರ್ ಮಾಡಿರೋದಕ್ಕೆ ಅಥವಾ ಯಾರೋ ಏನೋ ಇದು ಮಾಡಿರೋದಕ್ಕೆ ನೀವು ಇಲ್ಲಿವರೆಗೂ ಬಂದಿದ್ದೀರಿ. ಓಕೆನಾ. ಸೊ ಹಾಗಾಗಿ ಈ ಹಿಂದೆ ಅವ್ರು ಹಂಗೆ ಮಾಡಿದ್ರು, ಹಿಂಗೆ ಮಾಡಿದ್ರು, ಇವ್ರಿಗೆ ಆ ರೀತಿ ಆಗಬೇಕು, ಈ ರೀತಿ ನೋವೇ, ನೀವು ಅದನ್ನೇ ಯೋಚನೆ ಮಾಡಬೇಡಿ. ಭಗವಂತ ನನಗೆ ನಂದು ಯಾವುದೋ ಕರ್ಮ ಹೊತ್ಕೊಂಡು ಬಂದಿದ್ದೆ ಅದನ್ನು ತೆಗಿತಾ ಇದ್ದಾನೆ. ಈ ರೀತಿ ನನ್ನ ಎನರ್ಜಿಯನ್ನು ತೆಗೆದು ಡ್ರೈನ್ ಮಾಡ್ತಾ ಇದ್ದಾನೆ.
ನನಗೆ ಅಯ್ಯೋ ಅಂದು ಹತ್ತು ಕರೆದು ನನ್ನ ಕರ್ಮನ ನಾನು ಕಳ್ಕೊಳ್ತಾ ಇದ್ದೀನಿ. ಡಿಸ್ಟರ್ಬ್ ಮಾಡಿದವ್ರಿಗೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿ ಹೋಗ್ತಾ ಇರತ್ತೆ. ನಿಮ್ಗೇನಾದರೂ ಡಿಸ್ಟರ್ಬ್ ಮಾಡಿದವ್ರಿಗೆ ಸಮಯ, ಕಾಲ, ಕರ್ಮ ಕಟ್ಟಿಟ್ಟು ಬುತ್ತಿ. ನಮ್ಗೆ ಯಾವುದೇ ಹಕ್ಕಿಲ್ಲ. ನಾವು ಅವ್ರಿಗೆ ದ್ವೇಷ ತೀರಿಸ್ಕೊಳ್ಳೋದಕ್ಕೆ ಅಥವಾ ಅವ್ರಿಗೇನೋ ಅನ್ನೋದಕ್ಕೆ ನಮ್ಗೆ ಆ ಹಕ್ಕು, ಆ ರೈಟ್ಸ್ ಕೊಟ್ಟೇ ಇಲ್ಲ. ನಿನ್ನ ಪಾಡಿಗೆ ನೀನಿರು. ನಮಗೆ ನೋವು ಬರ್ತಾ ಇದೆ ಅಂತ ಹೇಳಿದ್ರೆ ನೋಡಿ, ಯಾರೆಲ್ಲ ಇಲ್ಲಿ ರಾಯರ ಭಕ್ತರು ಏನಾದರೂ ನೋಡ್ತಾ ಇದ್ರೆ, ರಾಯರಿಗಾದಂಥ ಅವಮಾನಗಳು, ರಾಯರಿಗಾದಂತಹ ಹಸಿವು ನಾವು ಬಹುಶಃ ನಮ್ಮ ಲೈಫಲ್ಲಿ ಒಂದು ದಿನಕ್ಕೂ ನಾವು ಮಾಡ್ಕೊಳ್ಳೋದಕ್ಕಾಗಲ್ಲ ಅನಿಸುತ್ತೆ. ಇವತ್ತು ನೋಡಿ ಎಲ್ಲರ ಬಾಯಲ್ಲೂ ರಾಯರು ಅಂದ ತಕ್ಷಣ ಮೈಯಲ್ಲಿ ರೋಮಾಂಚನ ಶುರುವಾಗ್ಬಿಡುತ್ತೆ ನಿಮ್ಗಳಿಗೆ. ಅವರು ಪಟ್ಟಷ್ಟು ಕಷ್ಟ ಅಂಥವ್ರಿಗೆ ಟಾಸ್ಕ್ಗಳಿತ್ತು. ಇವತ್ತು ದೇವರಾಗಿದ್ದು ರಾಯರು. ಕಷ್ಟ ತಗೊಂಡೋನು ಯಾವಾಗಲೂ ದೇವರಾಗಿರ್ತಾನೆ, ಕಷ್ಟ ಕೊಟ್ಟೋನು ಯಾವತ್ತೂ ದೇವರಾಗಿದ್ದು ನೋಡೇ ಇಲ್ಲ ಇತಿಹಾಸದಲ್ಲಿ. ಸೊ ಹಾಗಾಗಿ ನೀವು ಏನು ಮಾಡಬೇಕಾಗತ್ತೆ, ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ. ಆ ಬಯಸೋದಕ್ಕಾಗಲಿಲ್ವಾ ಅಲ್ಲಿರೋದಕ್ಕೆ ಹೋಗಬೇಡಿ. ನಮ್ಗೆ ಅಷ್ಟು ಒಳ್ಳೆ ಮನಸ್ಸಿಲ್ಲಪ್ಪ, ನನಗೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ, ನಂಗೆ ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ, ಯಾವ ಮುಖ ಇಟ್ಕೊಂಡು ಯಾವ ಮನಸ್ಸು ಇಟ್ಕೊಂಡು ನಾನು ಅವ್ರಿಗೆ ಒಳ್ಳೇದನ್ನು ಬಯಸಲಿ, ನನಗಾಗಲ್ಲ ಅಂತ ಹೇಳಿದ್ರೆ ದೇವ್ರಿಗೆ ಅರ್ಪಿಸಿ. ಅವ್ರು ಏನೇ ಅನ್ಯಾಯ ಮಾಡಿದ್ರು, ಅವ್ರು ಏನೇ ಕರ್ಮ ಮಾಡಿದ್ರು, ನೀವು ದೇವ್ರಿಗೆ ಅರ್ಪಣೆ ಮಾಡಿ ಅಲ್ಲಿಂದ ದೂರ ಬನ್ನಿ. ನಿಮ್ಗೆ ಅಂಥ ಜನಗಳೇ ಬರ್ತಾರೆ, ನಿಮ್ಗೆ ಒಳ್ಳೇದನ್ನು ಬಯಸೋರೇ ಬರ್ತಾರೆ. ಅಥವಾ ನೀವು ಯಾವ ರೀತಿ ಬದುಕ್ತಿದ್ದೀರಿ ಅಂಥ ಜನಗಳೇ ನಮ್ಮ ಮುಂದೆ ಬರ್ತಾರೆ. ನಾವಿರೋದೇ ಕಲಿಯುಗದಲ್ಲಿ ನಾವು ಏನು ಮಾಡ್ತೀವೋ ಅದು ನಮ್ಮ ಬೆನ್ನಿಂದ ಬರುತ್ತೆ. ನಾವು ಎಂಥದ್ದನ್ನು ಎಕ್ಸ್ಪೆಕ್ಟೇಷನ್ ಮಾಡ್ತಿರ್ತೀವೋ ಅದನ್ನು ಬರೋದಕ್ಕಿಂತ ನಾನು ಯಾವ ರೀತಿ ಇದ್ದೀನೋ ಅದೇ ರೀತಿ ನಮ್ಮ ಬೆನ್ನಿಂದ ಬರ್ತಾ ಹೋಗ್ತಾರೆ. ಸೊ ನಿಮಗೆ ಇದರಲ್ಲಿ ಏನು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ ಪ್ರತಿಯೊಬ್ಬರಿಗೂ ಅಂತ ಹೇಳಿದ್ರೆ, ಆದಷ್ಟು ಎಲ್ರ ಬಗ್ಗೆ ಒಳ್ಳೆಯದನ್ನೇ ಬಯಸೋಣ, ಆದಷ್ಟು ಒಳ್ಳೆಯದನ್ನೇ ಕೇಳ್ಕೊಳ್ಳೋಣ. ಕರ್ಮಗಳು ಯಾಕೆ ಬೇಕು? ಇದು ನಮಗೆ ನಾವೇ ಮಾಡ್ಕೊಂಡಂಥ ಕರ್ಮಗಳಾಗ್ಬಿಡುತ್ತೆ. ಕೆಲವೊಂದು ಸಲ ನಮ್ಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಾವು ಇನ್ನೊಬ್ರ ಬಗ್ಗೆ ಕೆಟ್ಟದಾಗಿ ಬಯಸೋದಕ್ಕೆ ಹೋಗ್ತಾ ಇರ್ತೀವಿ, ಇನ್ನೊಬ್ರ ಬಗ್ಗೆ ತಪ್ಪಾಗಿ ಮಾತಾಡ್ಬಿಟ್ಟಿರ್ತೀವಿ. ಅದು ನಮಗೆ ಗೊತ್ತಿಲ್ವೋ. ನಾನು ಮನೆಗೆ ಬಂದ್ಬಿಟ್ಟು ಪೂಜೆ ಮಾಡಿಬಿಟ್ಟೆ, ಪುನಸ್ಕಾರ ಮಾಡಿಬಿಟ್ಟೆ, ಇನ್ಯಾರ್ದು ಅನ್ಯಾಯಗಳು ನನಗೆ ಇನ್ನು ತಟ್ಟದೇ ಇಲ್ಲ ಅಂತ ನೀವು ಅಂದ್ಕೊಳ್ಬಹುದು. ಪೂಜೆ ಮಾಡಿ, ಪುನಸ್ಕಾರ ಮಾಡಿ, ಕುರಿ ಕಡೀರಿ, ಅಥವಾ ದೊಡ್ಡ ಆಡಂಬರವಾಗಿ ಇಡೀ ಊರಿಗೆ ಊಟ ಹಾಕ್ಸಿ, ಆ ಕರ್ಮ ಅನ್ನೋದೊಂದು ಇರುತ್ತೆ. ನಮ್ಗೆ ಗೊತ್ತಾಗಿದ್ದಂಗೆ, ನಮ್ಗೆ ಹುಷಾರಿಲ್ದಂಗೋ ಅಥವಾ ಇನ್ನೊಂದು ಏನೋ ಒಂದು ಮಾಡ್ತಾ ಇರುತ್ತದೋ, ಯಾಕಪ್ಪ ನಾನು ಇಷ್ಟೆಲ್ಲ ಮಾಡಿದ್ನು ಅನ್ಯಾಯ ಯಾಕೆ ನನಗೆ ಹಿಂಗೆ ಆಗ್ತಿದೆ ಅಂತ ಹೇಳಿದಾಗ ನಮ್ಗೆ ಗೊತ್ತಿಲ್ಲದೆ ಏನೋ ಒಂದು ಮಾಡಿಬಿಟ್ಟಿರ್ತೀವಿ. ಸೊ ಹಾಗಾಗಿ ದಯವಿಟ್ಟು ಒಳ್ಳೆಯದನ್ನೇ ಬಯಸಿ. ಆ್ಯಕ್ಚುಲಾಗಿ ಇಲ್ಲಿ ನಿಮ್ಮ ಕರ್ಮಗಳು ಕಳೀತಾ ಬಂದಿದೆ, ಎಂಡಾಗಿದೆ. ಇನ್ನು ಸಿಗುವಂತಹ ವ್ಯಕ್ತಿಗಳು ನಿಮ್ಗೆ ಒಳ್ಳೆಯದನ್ನು ಬಯಸೋರೇ ಸಿಗ್ತಾರೆ. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸಿನ ವಿಚಾರವಾಗಿ ಏನಾದರೂ ಎದುರು ನೋಡ್ತಾ ಇದ್ದರೆ, ಆ ಹಣಕಾಸಿನ ವಿಚಾರದಲ್ಲಿ ಅವಕಾಶಗಳು ಭಾಳ ಹೆಚ್ಚಾಗಿ ನಾನು ನೋಡ್ತಾ ಇದ್ದೀನಿ. ಅವಕಾಶಗಳು ಹೆಚ್ಚಾಗಿ ಕಾಣಿಸ್ತಾ ಹೋಗುತ್ತೆ. ಓಕೆ, ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಹೊಸ ಐಡಿಯಾಸ್ಗಳು, ಹೊಸ ಯೋಚನೆಗಳು ಎಲ್ಲನೂ ಇದೆ. ಕಡಿಮೆ ದುಡಿಮೆ ಇಟ್ಕೊಂಡು ಬಹಳಷ್ಟು ಆಸೆಗಳನ್ನು ಪಡ್ತಿದ್ದೀರಿ. ಸೊ ನಿಧಾನವಾಗಿ ನಿಮ್ಮ ಕೆಲಸಗಳಾಗತ್ತೆ. ಇನ್ನೊಂದಷ್ಟು ಟ್ರೈ ಮಾಡಿ, ಇನ್ನೊಂದಷ್ಟು ಯೋಚನೆಗಳನ್ನು ಮಾಡಿ. ಬರೋದು 12,000 ಫಾರ್ ಎಕ್ಸಾಂಪಲ್ ನಾನು ಹೇಳ್ತಾರೆ, ಬರೋದು 12,000, ಆಸೆ ಇರೋದು 20,000, ಕಮಿಟ್ಮೆಂಟ್ ಇರೋದು 20,000. ಈ ರೀತಿ ಎಲ್ಲ ಯೋಚನೆಗಳನ್ನು ಮಾಡ್ಕೊಂಡು ಹೋಗ್ತೀರಿ. ದಯವಿಟ್ಟು ಹಾಸಿಗೆ ಇದ್ದಷ್ಟೇ ನಾವು ಕಾಲು ಚಾಚಬೇಕಾಗತ್ತೆ, ಇಲ್ಲಾಂದರೆ ಕೈ ಚಾಚಬೇಕಾಗತ್ತೆ. ಸೊ ಹಾಗಾಗಿ ಈ ಅವಕಾಶಗಳು ನಿಮ್ಮ ಜೀವನದಲ್ಲಿದೆ. ಚೂರು ಐಡಿಯಾಸ್ ಚೇಂಜ್ ಮಾಡೋದು ಅಥವಾ ಏನಾದರೂ ಒಂದು ರೆಡಿ ಮಾಡಿ. ಆದಾಯನ ಜಾಸ್ತಿ, ಆದಾಯ ತಕ್ಕ ಹಾಗೆ ಏನೋ ಒಂದು ಐಡಿಯಾಸ್ಗಳನ್ನ ಮಾಡ್ತಾಯಿರಿ. ಒಳ್ಳೆಯ ಇನ್ವೆಸ್ಟ್ಮೆಂಟ್ಗಳನ್ನ ಮಾಡಿ ಆ ಐಡಿಯಾಸ್ಗಳನ್ನ ಬದಲಾವಣೆ ಮಾಡ್ಕೊಳ್ಳಿ ನಿಮ್ಮ ಲೈಫಲ್ಲಿ. ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ ಕೆಲವ್ರ ಲೈಫಲ್ಲಿ ಮದುವೆ ಆಗುವಂತಹ ಸಾಧ್ಯತೆಗಳಿದೆ. ಕೆಲವ್ರ ಲೈಫಲ್ಲಿ ಕೆಲಸದ ವಿಚಾರವಾಗಿ ಬಹಳಷ್ಟು ಸಂಭ್ರಮದ ವಾತಾವರಣ, ಅದು ಪ್ರಮೋಷನ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ರು ಅಥವಾ ಹೊಸ ಕೆಲಸಕ್ಕೆ ಹೋಗುವಂಥದ್ದು, ಮನೆಯಲ್ಲಿ ಗುರುಪ್ರವೇಶ, ಮದುವೆಗಳ ಕಾರ್ಯ ಅಥವಾ ಮಕ್ಕಳದ್ದು ನಾಮಕರಣನೋ ಅಥವಾ ಯಾವುದೋ ಒಂದು ಸಂಭ್ರಮದ ವಾತಾವರಣದಲ್ಲಿ ನೀವು ಇರ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಂಜಲ್ಸ್ ಗೈಡೆನ್ಸ್ ಮೆಸೇಜ್ ಏನು ಕೊಡ್ತಾ ಇದೆ ನೋಡೋಣ. ಏಂಜಲ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ? ಬಿಗ್ ಹ್ಯಾಪಿ ಚೇಂಜ್ ಅಂತ ಹೇಳ್ತಾ ಇದೆ. ತುಂಬ ಅದ್ಭುತವಾದ ದೊಡ್ಡ ಸಂತೋಷದ ಬದಲಾವಣೆ ನಿಮ್ಮ ಜೀವನದಲ್ಲಿ ಬರ್ತಾ ಇದೆ. ಮದುವೆ ಕೆಲಸಗಳು, ಕಾರ್ಯಗಳು ಏನೆಲ್ಲ ಇರಬಹುದು ನಿಮ್ಮ ಲೈಫಲ್ಲಿ, ಆ ವಿಚಾರದಲ್ಲಿ ಬಹಳಷ್ಟು ಅದ್ಭುತವಾದಂತಹ ಬದಲಾವಣೆನ ನಾನಿಲ್ಲಿ ನೋಡ್ತಾ ಇದ್ದೀನಿ. ಓಕೆ, ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ಯಾರೆಲ್ಲ 3rd ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅಮಾವಾಸ್ಯೆ ಕಳೆದ ನಂತರದ ಭವಿಷ್ಯ ಹೇಗಿದೆ, ಯಾವೆಲ್ಲ
ಬದಲಾವಣೆಗಳು. 7 ಚಕ್ರ ಬ್ರೇಸ್ಲೆಟ್ನ ನಿಮ್ಮ ಮೂಲಾಧಾರ ಚಕ್ರದಿಂದ ಕ್ರೌನ್ ಚಕ್ರದವರೆಗೂ ಕೂಡ ಹೀಲ್ ಮಾಡ್ತಾ ಹೋಗುತ್ತೆ. ಇಲ್ಲಿ ನಿಮಗೆ ಯಾವೆಲ್ಲ ಪಾಸಿಟಿವ್ ಬದಲಾವಣೆ ನಿಮ್ಮ ಜೀವನದಲ್ಲಿ ಆಗಬೇಕು ಅಂತ ಅಂದ್ಕೊಂಡ್ರೆ ನಿಮ್ಮ 7 ಚಕ್ರಗಳು ಬ್ಯಾಲೆನ್ಸ್ ಆಗಿರಬೇಕಾಗತ್ತೆ. ಸೊ ಆ 7 ಚಕ್ರಕ್ಕೆ ಎನರ್ಜೈಸ್ ಮಾಡುತ್ತೆ ಇದು. ಸೊ ಇದನ್ನು ಧರಿಸೋದ್ರಿಂದ ಪಾಸಿಟಿವಿಟಿ ಆಗಿರಬಹುದು ಅಥವಾ ನೀವು ಅಂದ್ಕೊಂಡಂಥದ್ದು ಆಗುವಂತಹ ಸಾಧ್ಯತೆಗಳು, ನಿಮ್ಮಲ್ಲಿ ಒಂದಷ್ಟು ಪಾಸಿಟಿವ್ ಬದಲಾವಣೆಗಳು ಕೂಡ ಕಾಣಿಸ್ತಾ ಹೋಗುತ್ತೆ. ಯಾರೆಲ್ಲ 3ನೇ ಕಾರ್ಡ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಇದೆ, ಡೆತ್ ಆ್ಯಂಡ್ ರೀಬರ್ತ್ ಇದೆ. ಹೇಳ್ತೀನಿ, ಅವಕಾಶಗಳು ಜೀವನದಲ್ಲಿದೆ, ಅದೃಷ್ಟ ಅನ್ನೋದು ಕೂಡ ನಿಮ್ಮ ಲೈಫಲ್ಲಿದೆ. ಓಕೆ, ಯಾವುದಾದ್ರೂ ಇಲ್ಲಿ ರೈತರು ಏನಾದರೂ ನೋಡ್ತಾ ಇದ್ದರೆ ನಿಮ್ಮ ಬೆಳೆಗಳಾಗಿರಬಹುದು ಅಥವಾ ಇನ್ನೊಂದಾಗಿರಬಹುದು, ಮುಂದಿನ ದಿನಗಳಲ್ಲಿ ನಿಧಾನವಾಗಾದರೂ ಕೂಡ ಒಳ್ಳೆಯ ಫಲಗಳು ಕೊಡುವಂತಹ ಸಾಧ್ಯತೆ ಇದೆ. ರೈತರು ನೋಡ್ತಾ ಇರ್ಬೋದು ಅಥವಾ ನಿಮಗೇನೋ ತೋಟನೋ ಗದ್ದೆನೋ ಏನೆಲ್ಲ ನೋಡ್ತಾ ಇರ್ಬೋದಲ್ಲ, ಆ ಭೂಮಿಯ ವಿಚಾರವಾಗಿ ಸಂಬಂಧಪಟ್ಟ ಯಾವುದೇ ವಿಚಾರ ಆಗಿರಲಿ ನಿಧಾನವಾಗಾದರೂ ಕೂಡ ಪ್ರಧಾನವಾಗಿ ನಿಮ್ಮ ಕೈಗೆ ಸಿಗುವಂತಹ ಸಾಧ್ಯತೆ ಇದೆ. ಹಾಗೆ ಕುಲದೇವ್ರು ಏನಾದರೂ ಭೂಮಿಯ ವಿಚಾರವಾಗಿ ಏನಾದರೂ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಟಿದ್ರೆ ಯಾವುದಾದ್ರೂ ಹೆಣ್ಣು ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಅದು ಆಗುವ ಸಾಧ್ಯತೆ ಇದೆ. ಸ್ವಲ್ಪ ನಿಧಾನ ಆಗುತ್ತೆ, ಬಟ್ ಫಲಭರಿತ ದಿನಗಳನ್ನು ನಾನು ಮುಂದಿನ ದಿನಗಳಲ್ಲಿ ನಿಮ್ಮ ಲೈಫಲ್ಲಿ ನಾನು ನೋಡಬಹುದು. ಭೂಮಿಗೆ ಬೆಳೆಗಳನ್ನೇನಾದರೂ ಹಾಕಿದರೆ ಅದು ಕೂಡ ಚೆನ್ನಾಗಿ ಆಗುವಂತಹ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಡೆತ್ ಆ್ಯಂಡ್ ರೀಬರ್ತ್ ಇದೆ. ಯಾವುದೋ ಕೆಲವೊಂದು ವಾಮಾಚಾರಗಳು, ನೆಗೆಟಿವಿಟಿಗಳು, ಇದರಿಂದ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ ಕೂಡ. ಈಗ ಚೇತರಿಕೆಗೆ ಬಂದಿದ್ದೀರಿ, ಬಟ್ ಆದರೆ ಕಂಪ್ಲೀಟಾಗಿ ನೋವು ಬರುತ್ತಾ ದಿನಗಳನ್ನು ನೀವು ಮುಗಿಸಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಎಂಡ್ ಆಗಿದೆ, ಯಾವುದೋ ಒಂದು ನೋವಿನ ದಿನಗಳು ಅಂತ್ಯಕ್ಕೆ ಬಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಯಾವ ವಿಚಾರದಲ್ಲಿ ನೀವು ನೋವಲ್ಲಿದ್ದಿರಿ ಅದಕ್ಕೆಲ್ಲ ಕಂಪ್ಲೀಟ್ ಎಂಡ್ ಅನ್ನೋದು ಬಂತು. ಬಟ್ ಆದರೆ ಇಲ್ಲಿ ತಾಳ್ಮೆ ಇರಬೇಕಾಗತ್ತೆ. ಕೆಲವೊಂದು ಸಲ ಬಹಳಷ್ಟು ನೋವು ಪಟ್ಟಿದ್ದೀನಿ, ಇದು ಹೀಗೆ ಆಗಿಬಿಡಬೇಕು, ಹಾಗೆ ಆಗಿಬಿಡಬೇಕು, ಹೀಗೆ ಆಗುತ್ತೆ, ಹಾಗೆ ಆಗುತ್ತೆ ಅಂತ ಹೇಳಿ ಕೆಲವೊಂದು ಸಲ ದುಡುಕಕ್ಕೆ ಹೋಗಬೇಡಿ, ಆಯಿತಾ. ಸೊ ಇಲ್ಲಿ ತಾಳ್ಮೆಯಿಂದ ಇರಬೇಕಾಗತ್ತೆ. ಭಗವಂತನ ಆಶೀರ್ವಾದನೂ ಕೂಡ ನಿಮ್ಮ ಮೇಲಿದೆ. ಹಾಗೆ ಕೆಲವೊಂದು ಸಲ ಮೈಂಡ್ ಅಂದರೆ ಕೆಲವೊಂದು ಸಲ ಟೈಮು ಚೇಂಜ್ ಆಗುವಂತಹ ಸಮಯ ಇದು. ಸೊ ನೋವು ಜಾಸ್ತಿ ಆಗಿರಬಹುದು, ನಿಮಗೆ ದುಃಖಗಳು ಜಾಸ್ತಿ ಆಗಿರಬಹುದು, ನೋವಾಗಿರ್ಬೋದು, ಅಳುವಿನ ದಿನಗಳಾಗಿರಬಹುದು. ತಾಳ್ಮೆ ಎಷ್ಟು ಇರ್ತಿರೋ ನಿಮ್ಮಿಂದ ಎಲ್ಲರೂ ದೂರ ಆಗಿರಬಹುದು. ನೀವು ಯಾರಿಗೆ ಒಳ್ಳೆಯದನ್ನು ಬಯಸಿದ್ರೆ, ಯಾರಿಂದ ನಿಮಗೆ ನೋವಾಗಿದೆ ಅದರಿಂದ ನಿಮಗೆ ನೋವು ಆಗಿರಬಹುದು. ಬಟ್ ಆದರೆ ನೀವು ಎಷ್ಟು ತಾಳ್ಮೆಯಿಂದ ಇರ್ತಿರೋ ಭಗವಂತನೇ ಒಂದು ಅದ್ಭುತವಾದಂತಹ ದಿನಾನ ಸೃಷ್ಟಿ ಮಾಡ್ತಾ ಇದ್ದಾನೆ, ಅದ್ಭುತವಾದಂತಹ ಜೀವನನ ನಿಮಗೋಸ್ಕರ ಸೃಷ್ಟಿ ಮಾಡ್ತಾ ಇದ್ದಾನೆ ಅಂತ ಹೇಳಿ ತೋರಿಸ್ತಾ ಇದೆ. ನಾನು ಬಹಳಷ್ಟು ದುಃಖದಲ್ಲಿದ್ದೀನಿ ಮೇಡಮ್, ಬಹಳ ನೋವು ತಿಂತಾ ಇದ್ದೀನಿ ಅಂತ ಹೇಳಿದ್ರೆ ಎಂಡ್ ಇದು ಮುಗಿತಾ ಇದೆ. ನಿಮ್ಮ ನೋವಿಗೆ, ನಿಮ್ಮ ಕರ್ಮದ ಅನುಸಾರವಾಗಿ ನಿಮ್ಮ ನೋವಿಗೆ ಮೇಜರಾಗಿ ಅಂತ್ಯಗೊಳ್ತಾ ಇದ್ದೀರಿ. ನೀವು ನೋವಿನ ದಿನಗಳಿಗೆ ಒಂದು ದೊಡ್ಡ ಅಂತ್ಯ ಆಗಿದೆ ಅಂತಲೇ ನಾನು ಇಲ್ಲಿ ಹೇಳ್ತೀನಿ. ಓಕೆ, ತಾಳ್ಮೆ ಮುಖ್ಯ ಆಗಿರುತ್ತೆ. ಯಾವಾಗಲೂ ಕೂಡ ಆ ಮನಸ್ಸಿನಲ್ಲಿ ಬಹಳಷ್ಟು ಎಮೋಷನ್ಸ್, ಕೆಲವೊಂದು ಸಲ ದುಃಖ ಆಗುವಂಥದ್ದು, ಕೆಲವೊಂದು ಸಲ ಬೇಗ ಖುಷಿ ಆಗುವಂಥದ್ದು, ಈ ರೀತಿ ಎಲ್ಲ ನೀವು ನಡ್ಸ್ಕೊಂಡು ಹೋಗ್ತೀರಿ, ಈ ರೀತಿ ಎಲ್ಲ ಇರ್ತೀರಿ. ಸೊ ದಯವಿಟ್ಟು ನೀವು ಒಂದಷ್ಟು ತಾಳ್ಮೆಯಿಂದ ಇರಬೇಕಾಗತ್ತೆ. ಓಕೆ, ಕೆಲವೊಂದು ಸಲ ಆಗೋಗಿರೋ ಘಟನೆಗಳನ್ನು ಬಹಳಷ್ಟು ಮೆಲ್ಕು ಹಾಕ್ತಿರ್ತೀರಿ. ಅವ್ರು ಹಂಗಂದ್ರು, ಇವ್ರು ಹಿಂಗಂದ್ರು, ಅವರಿಂದ ನನ್ನ ಲೈಫ್ ಹೀಗಾಗೋಯ್ತು, ಇವರಿಂದ ನನ್ನ ಲೈಫ್ ಹೀಗಾಗೋಯ್ತು, ಯಾಕೆ ಹೀಗಾಗೋಯ್ತು, ಇದೆಲ್ಲನೂ ಕೂಡ ಯೋಚನೆ ಮಾಡ್ತಾ ಕೂತ್ಕೊಳ್ತೀರಿ. ಆಗೋಗಿರೋದು ನಾನು ಅಳಿಸೋದಕ್ಕಾಗತ್ತಾ? ಆಗೋಗಿರೋದು ನೀವು ಅಳಿಸೋದಕ್ಕಾಗತ್ತಾ? ಇಲ್ಲ ಅಲ್ವಾ. ಆಗೋಗಿರೋದು ಹೋಯ್ತು. ಇಲ್ಲಿ ಏನಾದರೂ ನೀವು ನಾನು ಅಥವಾ ನೀವು ಯಾರಾದರೂ ಬೇರೆ ಭಟ್ರೋ ಅಥವಾ ಇನ್ನೊಂದು ದೊಡ್ಡ ದೊಡ್ಡ ಪುರೋಹಿತರ ಹತ್ರ ಹೋಗಿ ಬದಲಾಯಿಸೋಕ್ಕಾದರೆ ಬದಲಾಯಿಸ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಆಗೋಗಿರೋ ಘಟನೆಗಳನ್ನು ಬದಲಾಯಿಸೋದಕ್ಕಾಗೋದಿಲ್ಲ. ಇಲ್ಲಿ ಆಗೋಗಿರೋ ಘಟನೆಗಳು, ಆಗೋಗಿರೋ ವಿಚಾರಗಳನ್ನು ನೀವು ಮೆಲ್ಕು ಹಾಕ್ತಾ ನಿಮ್ಮ ಲೈಫ್ನ ನೀವು ಹಾಳು ಮಾಡ್ಕೊಳ್ತಾ ಇದ್ದೀರಿ. ಬಟ್ ಆದರೆ ದೇವರು ನಿಮಗೋಸ್ಕರನೇ ಅದ್ಭುತವಾದಂತಹ ದಿನಗಳನ್ನು ಇಟ್ಟಿದ್ದಾನೆ, ಅದ್ಭುತವಾದಂತಹ ಜೀವನನ ಸೃಷ್ಟಿ ಮಾಡಿಟ್ಟಿದ್ದಾನೆ. ಅದ್ಭುತವಾಗಿರುವಂಥದ್ದು ನೀವು ಕೇಳಿದರೆ ಎಲ್ಲನೂ ಕೊಟ್ಟಿದ್ದಾನೆ. ನೀವು ಕೇಳಿ ಪಡ್ಕೊಂಡಿದ್ದು ಏನಿದೆಯಲ್ಲ ಅದು ಯಾವುದು ನಿಮ್ಮ ಕೈಯಲ್ಲಿ ನಿಂತೇ ಇಲ್ಲ. ಓಕೆ, ಕೇಳದೆ ಇದ್ದಿದ್ದು ನಿಮಗೆ ಬಹಳಷ್ಟು ಎತ್ತೆತ್ತರವಾಗಿ ಸಿಕ್ಕಿದೆ. ಒಂದು ಸಲ ಕೂತು ಯೋಚನೆ ಮಾಡಿ, ಈ ರೀಡಿಂಗ್ನ ಸೆಲೆಕ್ಟ್ ಮಾಡ್ಕೊಂಡಿರೋರು ಎಲ್ಲನೂ ಇದೆ, ಅದೃಷ್ಟ ಇದೆ, ಎಲ್ಲನೂ ಇದೆ. ನೋವು ಪಟ್ಟಿದ್ದು ಯಾಕೆ ಗೊತ್ತಾ? ಕೆಲವೊಂದು ಸಲ ತಾಳ್ಮೆ ಇಲ್ಲದೆ ರಾಂಗ್ ಪರ್ಸನ್ನ ನೀವು ಎಕ್ಸೆಪ್ಟ್ ಮಾಡಿದ್ದು, ರಾಂಗ್ ಪರ್ಸನ್ಸ್ನ ನಿಮ್ಮ ಲೈಫಿಗೆ ತಂದುಕೊಂಡಿದ್ದು, ಇಂಟರ್ಫಿಯರ್ ಮಾಡಿರುವಂಥದ್ದು, ರಾಂಗ್ ಜೀವನನ ನಿಮಗೆ ನೀವೇ ಬಯಸಿದ್ದು. ಓಕೆನಾ? ಸೊ ಅದರಿಂದ ನಿಮಗೆ ನೀವೇ ಪೆಟ್ಟು ತಿಂದಿದ್ದೀರಿ ಅಂತ ಹೇಳಿ ತೋರಿಸುತ್ತೆ.
ತಾಳ್ಮೆ ಕಳ್ಕೊಂಡು ರಾಂಗ್ ಡಿಸಿಷನ್ ತೊಗೊಂಡಿರೋದಕ್ಕೆ ಇವತ್ತು ಏನು ಸಮಸ್ಯೆಯಲ್ಲಿ ಕೂತಿದ್ದೀರಲ್ವಾ ಅದನ್ನು ನಿಮಗೆ ನೀವೇ ಮಾಡ್ಕೊಂಡಿರೋದು. ಭಗವಂತ ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಭಗವಂತ ನಿಮಗೆ ಬಹಳಷ್ಟು ಒಳ್ಳೆಯ ಜೀವನನೇ ರೂಪಿಸಿಟ್ಟಿದ್ದಾನೆ. ಅದ್ರ ಕಡೆ ಗಮನ ಇಲ್ಲ ನಿಮಗೆ, ತಾತ್ಕಾಲಿಕ ಖುಷಿ ಕಡೆ ಗಮನ ಇದೆ. ಸ್ವೀಟ್ ತಿಂದರೆ ಶುಗರ್ ಬರುತ್ತೆ ಅಂತ ಗೊತ್ತು, ಶುಗರ್ ಜಾಸ್ತಿ ಆಗುತ್ತೆ ಅಂತ ಗೊತ್ತು, ಆ ಸ್ವೀಟ್ ಮೇಲೆ ಗಮನ. ಓಕೆನಾ? ಅನ್ನ ತಿಂದರೆ ಮೈಯಲ್ಲಿ ದೇಹದಲ್ಲಿ ಗ್ಲುಕೋಸ್ ಹೆಚ್ಚಾಗತ್ತೆ ಅಂತ ಗೊತ್ತು, ಆದರೂ ಅದೇ ಜೀವನ, ಅದೇ ಆಸೆ. ಓಕೆನಾ? ಈ ನೋಡಿ, ಹಾಗಲಕಾಯಿ ತಿಂದರೆ ಎಲ್ಲನೂ ಸರಿ ಹೋಗುತ್ತೆ, ಕರಳು, ಕಿಡ್ನಿ, ಲಿವರ್ ಎಲ್ಲನೂ ಸರಿ ಹೋಗುತ್ತೆ. ಹಾಗಲಕಾಯಿ ತಿನ್ನೋಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಕಹಿ ಅದು. ನಿಮ್ಮ ಲೈಫಲ್ಲಿ ಬರೀ ಸಿಹಿನ ಹುಡ್ಕೊಂಡು ಹೋಗಿ ನಿಮಗೆ ನೀವೇ ನೋವು ಪಟ್ಟಿದ್ದು. ತಾತ್ಕಾಲಿಕ ಖುಷಿಗೆ ಯಾಕೆ ಲೈಫನ್ನ ಹಾಳು ಮಾಡ್ಕೊಳ್ತಾ ಇದ್ದೀರಿ? ಈ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವ್ರಿಗೆ ಮತ್ತೊಮ್ಮೆ ನಾನು ಹೇಳ್ತಿದ್ದೀನಿ, ದಯವಿಟ್ಟು ತಾತ್ಕಾಲಿಕ ಖುಷಿ ಬೇಡ. ಯಾಕೆ ಅಂತ ಹೇಳಿದ್ರೆ ಅದರಿಂದ ಬಹಳಷ್ಟು ನೋವುಗಳನ್ನು ನೀವು ಪಟ್ಟಿದ್ದೀರಿ, ಬಹಳಷ್ಟು ತೊಂದರೆಗಳನ್ನು ನೀವು ಪಟ್ಟಿದ್ದೀರಿ. ಈಗ ಏನಾದರೂ ಆಗಿಲ್ಲ ಅಂತ ಹೇಳಿ ಕೂತಿರೋದು ಇದೇ ವಿಚಾರಗಳಿಗೆ. ಓಕೆ, ಇಲ್ಲಿ 4 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಪ್ರಕೃತಿನೇ ನಿಮಗೆ ಹೇಳ್ತಾ ಇದೆ ಸ್ವಲ್ಪ ಸ್ವಾರ್ಥಿಯಾಗಿ ಬದುಕು ಅಂತ. ಎಲ್ಲ ವಿಚಾರಗಳನ್ನು ಹೇಳುವಂಥದ್ದು, ಎಲ್ಲ ವಿಚಾರಗಳನ್ನು ಮನಸ್ಸು ಬಿಚ್ಚಿ ನಾನು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ, ಇಷ್ಟೇ ದುಡ್ಡಿದೆ, ಇಷ್ಟೇ ದುಡ್ಡು ಆಗಿದೆ, ಅಷ್ಟೇ ಇದಿದೆ, ಇಷ್ಟೇ ಇದಿದೆ, ಇದನ್ನೆಲ್ಲ ಹೇಳೋ ಅವಶ್ಯಕತೆ ನಿಮಗಿಲ್ಲ. ಇದೆಯಾ? ನನಗಂತೂ ಅನ್ನಿಸ್ತಾ ಇಲ್ಲ. ನಿಮ್ಮ ಹತ್ರ ಏನೇ ಆಗಿರಲಿ, ಏನೇ ಹೊಸದು ತೊಗೊಂಡಿರಲಿ, ಏನೇ ನಿಮ್ಮ ಲೈಫಲ್ಲಿ ಬಂದಿರಲಿ, ಅದನ್ನು ಯಾವುದನ್ನು ಕೂಡ ನೀವು ಹೇಳ್ಕೊಳ್ಳುವ ಅವಶ್ಯಕತೆ ಇಲ್ಲ. ಕೆಲವೊಂದು ಸಲ ಹೈಡ್ ಆ್ಯಂಡ್ ಸಿಕ್ಕಾಗೂ ಬದುಕಬೇಕಾಗತ್ತೆ ರೀ. ಕೆಲವೊಂದು ಪರ್ಸ್ನಲ್ ವಿಚಾರಗಳನ್ನು ಕೂಡ ಮನಸ್ಸಿನಲ್ಲಿ ಇಟ್ಕೊಳ್ಬೇಕಾಗತ್ತೆ. ಇಲ್ಲಿ ನೀವೇನು ಮಾಡ್ತಿದ್ದೀರಿ ಗೊತ್ತಾ? ಟ್ರಾನ್ಸ್ಪರೆಂಟಾಗಿ ತೋರಿಸ್ತೀರಿ, ಓಪನ್ ಬುಕ್ಕು. ಅಯ್ಯೋ ಇವ್ರ ಕತೆ ಇಷ್ಟೇ ಬನ್ನಿ ಅಂತ ಬೇರೆಯವ್ರು ಹೇಳಬೇಕು, ಆ ರೀತಿ ನಿಮಗೆ ನೀವೇ ಮಾಡ್ಕೊಳ್ತಾ ಇದ್ದೀರಿ. ದಯವಿಟ್ಟು ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ. ಮನಸ್ಸಿನಲ್ಲೂ ಕೆಲವು ವಿಚಾರಗಳನ್ನು ಇಟ್ಕೊಳ್ಳಿ. ಕೆಲವೊಂದು ಸಲ ಬಾಯಿ ತಪ್ಪು ಏನೋ ಒಂದು ಮಾತಾಡ್ಬಿಡ್ತೀರಿ, ಕೆಲವೊಂದು ಸಲ ಬಾಯಿ ತಪ್ಪು ಯಾರಿಗೋ ಏನೋ ಅಂದ್ಬಿಡ್ತೀರಿ, ಅದು ನಿಮ್ಮ ವ್ಯಕ್ತಿತ್ವನೇ ಹಾಳು ಮಾಡಿಬಿಟ್ಟಿರುತ್ತೆ. ಹೈಪ್ರೆಸ್ಟಸ್ ಬಂದಿರೋದ್ರಿಂದ ಸ್ವಲ್ಪ ನೀವು ಸ್ಪಿರಿಚುವಲಿ ಕನೆಕ್ಟ್ ಆಗಬೇಕಾಗತ್ತೆ. ಸ್ವಲ್ಪ ಒಂದಷ್ಟು ಆಧ್ಯಾತ್ಮಿಕವಾಗಿ ನಿಮ್ಮ ಲೈಫ್ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಕೆಲವೊಂದು ಸಲ ಸೈಲೆಂಟಾಗಿ ಕೂತ್ಕೊಳ್ಳುವಂಥದ್ದು, ಯಾವುದೋ ಒಂದು ದೇವಿ ಸ್ತೋತ್ರಗಳನ್ನು ಹಾಕ್ಕೊಳ್ಳುವಂಥದ್ದು, ದೇವಿ ಪಾರಾಯಣಗಳನ್ನು ಮಾಡುವಂಥದ್ದು, ಅದೆಲ್ಲ ಕಷ್ಟ ಆಗುತ್ತೆ ಮೇಡಮ್ ಅಂತಂದರೆ ಚಿಕ್ಕ ಬೀಜ ಮಂತ್ರ ಓಂ ಶ್ರೀಂ ಶ್ರೀಯೈ ನಮಃ ಅಂತ ಹೇಳಿ ಬೀಜ ಮಂತ್ರಗಳನ್ನು ಹೇಳ್ಕೊಳ್ಳುವಂಥದ್ದು, ಓಂ ದುಮ್ ದುರ್ಗಾಯೈ ನಮಃ ಅಂತೇಳಿ ಇದೆಲ್ಲ ಏನಾಗುತ್ತೆ ಗೊತ್ತಾ? ನೀವು ಹೇಳ್ಕೊಂಡಷ್ಟು ಕೂಡ ಅಲ್ಲಿ ಏನೋ ಒಂದು ಎನರ್ಜಿ ಕ್ರಿಯೇಟ್ ಆಗಿಬಿಟ್ಟಿರುತ್ತೆ. ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚುತ್ತಾ ಇರುತ್ತೆ. ನೀವು ಎಷ್ಟು ಮಂತ್ರಗಳನ್ನು ಎದ್ದಾಗ ಕೂತಾಗೆ ಪಠಿಸ್ತಾ ಇರ್ತೀರೋ ಅಷ್ಟು ಆ ಶಕ್ತಿ ನಿಮ್ಮಲ್ಲೇ ಗೊತ್ತಿಲ್ಲದಂಗೆ ಆ ಚೈತನ್ಯ, ಆ ಶಕ್ತಿ, ಆ ಮುಖದಲ್ಲಿ ಛಂದಸ್ಸು ಹೆಚ್ಚಾಗ್ತಾನೆ ಹೋಗುತ್ತೆ. ನಿಮ್ಗೆ ಆ ಶಕ್ತಿ ನಿಮಗಿದೆ. ಮೇಡಮ್ ನಾನು ಈಗ ನೋವಲ್ಲಿ ಅನುಭವಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಇನ್ನು ಕೆಲವೇ ವಾರ, 1-2 ವಾರದಲ್ಲಿ ಅದು ಅಂತ್ಯನೇ ಆಗೋಗುತ್ತೆ. ಆ ನೋವಿಗೆ ಎಂಡ್ ಅನ್ನೋದೇ ಇರುತ್ತೆ. ಆಗೋಗಿರೋದು ನೆನ್ನೆ ಹಂಗಾಗೋಯ್ತು, ಮೊನ್ನೆ ಹಿಂಗಾಗೋಯ್ತು, ಅವ್ರು ನನಗೆ ಬೈದರು, ಇವ್ರು ನಿಮಗೆ ಬೈದರು, ದಯವಿಟ್ಟು ತಲೆಯಿಂದ ತೆಗೆದು ಕಿತ್ತು ಒಗಸಿ ಅದನ್ನು. ಓಕೆನಾ? ನಿಮ್ಮ ಲೈಫಲ್ಲಿ ಎಲ್ಲ ಅದ್ಭುತವಾಗೇ ಇದೆ. ಕೆಲವೊಂದು ಸಲ ಭಗವಂತನೂ ಕೂಡ ನೀವು ಜೊತೆಲೇ ಇಟ್ಕೊಳ್ಬೇಕಾಗತ್ತೆ. ಹೆಂಗೆ ಮೇಡಮ್? ಭಗವಂತನ ಐಡಲ್ಲೇ ತೊಗೊಂಡು ಬಂದು ಪಕ್ಕದಲ್ಲಿ ಇಟ್ಕೊಳ್ಳೋದಂತ ಅಲ್ಲ. ಯಾವಾಗಲೂ ಯಾವುದೋ ಒಬ್ಬ ದೇವ್ರನ್ನ ಕಿಚಡಿ ಮಾಡಬೇಡಿ. ದೇವಿ ಸ್ತೋತ್ರ ಅದನ್ನು ಓದ್ತೀನಿ, ಇದನ್ನು ಓದ್ತೀನಿ, ಆಮೇಲೆ ತೊಗೊಂಬಂದು ಹನುಮಾನ್ ಚಾಲೀಸ್ ಓದ್ತೀನಿ, ಮತ್ತು ಇನ್ನೊಂದು ಓದ್ತೀನಿ. ಭಗವಂತನಿಗೆ ಕನ್ಫ್ಯೂಸ್ ಆಗಿಬಿಡ್ಬೇಕು ನೀವು ಅಷ್ಟೆಲ್ಲ ಓದೋದು. ಕಿಚಡಿ ಮಾಡಬೇಡಿ ಬ್ರೈನ್ನ. ಒಬ್ಬ ದೇವ್ರನ್ನ ಈ ಸಮಯಕ್ಕೆ 180 ದಿನ ಇಂಥವನ್ನೇ ನಾನು ಆರಾಧನೆ ಮಾಡ್ತೀನಿ. ಅವನ ಆಂಜನೇಯ ಆಗಿರಬಹುದು, ರಾಯರೇ ಆಗಿರಬಹುದು, ವಿಷ್ಣುವೇ ಆಗಿರಬಹುದು, ತಿಮ್ಮಪ್ಪನೇ ಆಗಿರಬಹುದು, ಶಿವನೇ ಆಗಿರಬಹುದು, ಕಟೀಲ್ ದುರ್ಗಾ ಪರಮೇಶ್ವರಿನೇ ಆಗಿರಬಹುದು, ಕೊಲ್ಲೂರು ಮೂಕಾಂಬಿಕೆನೇ ಆಗಿರಬಹುದು, ದುರ್ಗಾದೇವಿ ಆಗಿರಬಹುದು, ಚಾಮುಂಡೇಶ್ವರಿ ಆಗಿರಬಹುದು, ಚೌಡೇಶ್ವರಿ ಆಗಿರಬಹುದು, ಮಾರಿಕಾಂಬೆ ಆಗಿರಬಹುದು. ಯಾರು ನಿಮ್ಮ ಮನಸ್ಸಿಗೆ ಅನ್ನಿಸ್ತಾರೆ ಆ ಒಂದು ದೇವ್ರನ್ನ ಸರಿಯಾದ ರೀತಿಯಲ್ಲಿ ಬೀಜ ಮಂತ್ರಗಳನ್ನು ಹೇಳ್ಕೊಂಡು ಅವ್ರನ್ನ ಸಿದ್ಧಿಸ್ಕೊಳ್ಳಿ. ಆ ದೇವ್ರಿಗೆ ಹೇಳಿದ್ರೆ ಈ ದೇವ್ರು ಬೇಜಾರಾಗುತ್ತೇನೋ, ಆ ದೇವ್ರು ಬೇಜಾರಾಗಲ್ಲ, ಬೇಜಾರು ಮಾಡಿಸ್ತೀರಿ ನೀವೇ. ಯಾವುದಾದ್ರೂ ಒಂದು ದೇವ್ರನ್ನ ಕರೆಕ್ಟಾಗಿ ಸರಿಯಾದ ರೀತಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಕೆ? ಆ ಶಕ್ತಿ, ಅದ್ಭುತವಾದಂತಹ ಒಂದು ಶಕ್ತಿ ನಿಮ್ಮ ಬೆನ್ನ ಹಿಂದೆ ಇರೋದಕ್ಕೆ ಶುರು ಆಗುತ್ತೆ. ಓಕೆನಾ? ರೀಕನ್ಸಿಡರ್ ಅಂತ ಹೇಳಿ ಬರ್ತಾ ಇದೆ. ಯಾವುದೇ ಒಂದು ವಿಚಾರ ನಿಮ್ಮ ಕೈ ತಪ್ಪು ಹೋಗ್ಬಿಟ್ಟಿತ್ತು, ಅದಾಗಲೇ ಇಲ್ಲ ಅಂತ ಹೇಳಿದ್ರೆ ಭಗವಂತ ಏನು ಹೇಳ್ತಾ ಇದ್ದಾನೆ ಅಂತ ಹೇಳಿದ್ರೆ, ನೀನು ಏನು ಕಳ್ಕೊಂಡಿದ್ಯೋ ಅದಾಗದೇ ವಾಪಸ್ ಬರುತ್ತೆ ಅಂತ ಹೇಳಿ ಒಂದು ಸೂಚನೆ ಕೊಡ್ತಾ ಇದೆ. ಅದು ಏನೇ ಆಗಿರ್ಬೋದು, ಮರ್ಯಾದೆ ಕಳ್ಕೊಂಡಿದ್ದೀರಾ, ಮಾನ ಕಳ್ಕೊಂಡ್ರಾ, ಮತ್ತೆ ಅದು ವಾಪಸ್ ಬರುತ್ತೆ. ಯಾರೋ ಸುಳ್ಳು ಹೇಳಿ ನಿಮ್ಗೆ ಏನಾದರೂ ಅವಮಾನ ಮಾಡಿದ್ರಾ,
ನಿಮ್ಮ ವ್ಯಕ್ತಿತ್ವ ತೋರಿಸೋದಕ್ಕೆ ಶುರು ಆಗುತ್ತೆ. ಹಣ ಯಾರಿಗೋ ಕೊಟ್ಟು ಕಳ್ಕೊಂಡಿದ್ರಾ, ಬೇರೆ ರೂಪದಲ್ಲಿ ಬರೋದಕ್ಕೆ ಶುರು ಆಗುತ್ತೆ. ಓಕೆನಾ. ಸಂಬಂಧಗಳಲ್ಲಿ ಬಹಳಷ್ಟು ಬಿರುಕುಕೊಂಡು ದೂರ ಆಗಿದ್ದೀರಾ, ಅದು ಕೂಡ ಅಷ್ಟೇ ಬೇರೆ ರೀತಿಯಲ್ಲಿ ಬರ್ತಾ ಹೋಗುತ್ತೆ. ಓಕೆನಾ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮತ್ತು ಕಮೆಂಟ್ಗಳು, ನಿಮ್ಮ ಅನಿಸಿಕೆ ಅಭಿಪ್ರಾಯ ಬಹಳಷ್ಟು ಚೆನ್ನಾಗಿ ಕಮೆಂಟ್ಗಳನ್ನು ಹಾಕ್ತಿದ್ದೀರಿ. ನಾನು ನೋಡ್ತಾ ಇರ್ತೀನಿ, ಖಂಡಿತವಾಗ್ಲೂ ಎಲ್ಲರ ಕಮೆಂಟ್ಗಳನ್ನು ಓದ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಕಮೆಂಟ್ ಹಾಕೋರಿಗೆ. ಪ್ರತಿಯೊಬ್ಬರಿಗೂ ಸ್ಪೆಷಲಿ ಹಾಕೋದಕ್ಕಾಗ್ತಾಯಿಲ್ಲ. ಎಲ್ಲ ಕಮೆಂಟರ್ಸ್ಗಳಿಗೂ ಕೂಡ ತುಂಬ ಹೃದಯ ಪೂರ್ವಕವಾಗಿ ಧನ್ಯವಾದಗಳು. ಖುಷಿ ಆಗ್ತಾ ಇದೆ ನನಗೆ ರಿವ್ಯೂಗಳನ್ನು ಕೊಡ್ತಾ ಇರೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪೋಸ್ಟ್ ಆ್ಯಂಡ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ವಾಟ್ಸಪ್ ಮುಖಾಂತರನೂ ನೀವು ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.